ರಾಜ್ಯದಲ್ಲಿ ಕನ್ನಡ ಬೋರ್ಡ್ ಕಡ್ಡಾಯವಾಗಿ 60 ಮತ್ತೆ 40% ಬಳಸಬೇಕನ್ನೋ ಒಂದು ವಿಧೇಯಕ ನಿನ್ನೆ ಪಾಸ್ ಆಗಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ MES ಮತ್ತೆ ಒಂದು ಪುಂಡಾಟಿಕೆಯನ್ನು ಶುರು ಮಾಡಿದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ರಾಜ್ಯದಲ್ಲಿ 60 ಮತ್ತೆ 40% ಒಂದು ವಿಧೇಯಕ ಬಿಲ್ ಪಾಸ್ ಆದ್ಮೇಲೆ ಈಗ ಮಹಾರಾಷ್ಟ್ರ ಮತ್ತೆ MES ಪುಂಡರು ಮತ್ತೆ ಖ್ಯಾತಿ ತೆಗೆಯುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಸರ್, ಈಗ MES ಅವರು ಇರೋದು ಮರಾಠಿಗರಿರ್ಬೋದು, ಮಹಾರಾಷ್ಟ್ರ ಸರ್ಕಾರ ಇರ್ಬೋದು, ಅವರು ಕನ್ನಡದ ಬಗ್ಗೆ ಕನ್ನಡದ ಫಲಕಗಳನ್ನು ಹಾಕ್ತಾ ಇರೋದು ನಾವು ಮಹಾರಾಷ್ಟ್ರದಾಗಲ್ಲ, ಕರ್ನಾಟಕದೊಳಗೆ ಆಗ್ತಾ ಇದ್ದೀವಿ. ಕರ್ನಾಟಕ ವಿಚಾರದೊಳಗೆ ನಾವು ಯಾರನ್ನೂ ಕಾಂಪ್ರಮೈಸ್ ಆಗಂತ ಪ್ರಶ್ನೆ ಇಲ್ಲ. ಕರ್ನಾಟಕದೊಳಗೆ ನಾವು ಅದನ್ನ 60-40 ಮಾಡಿದ್ದೀವಿ, ಬಿಲ್ ಪಾಸ್ ಮಾಡಿದ್ವಿ. ಕರ್ನಾಟಕ ಜನತೆ ಒಪ್ಕೊಂಡಿದೆ. ಇಡೀ ರಾಜ್ಯದ ಜನತೆ ಏನು ಶಾಸಕರನ್ನೇ ಆಯ್ಕೆ ಮಾಡಿ ಕಳಿಸಿದ್ರೆ, ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ನಾಗಿರ್ಬೋದು, ಎಲ್ಲಾ ಶಾಸಕರು ಒಕ್ಕೊರಲಿನಿಂದ ಇದು ಮಾಡಬೇಕು ಅಂತ ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ. ಅದಕ್ಕೆ ನಾವು ಮಹಾರಾಷ್ಟ್ರದವ್ರನ್ನ ಕೇಳಿ ನಾವು ಬೋರ್ಡ್ ಹಾಕೋದನ್ನ ಮಾಡಂಗಿಲ್ಲ. ನಮ್ಮ ಜನರ ಒಪ್ಪಿಗೆ ಮೇರೆಗೆ, ನಮ್ಮ ಜನರ ಒಂದು ಪ್ರೀತಿ, ಇಡೀ ರಾಜ್ಯ ಜನತೆ ಖುಷಿ ಪಟ್ಟಿದ್ದಾರೆ. ನಾವು 60-40 ರೇಷಿಯೋದಾಗ ಬೋರ್ಡ್ ಅನ್ನ ಹಾಕ್ತೀವಿ. ಅದ್ರಾಗ ಎರಡು ಮಾತಿಲ್ಲ. ಯಾರು MES ದವರು, ಮಹಾರಾಷ್ಟ್ರದವರು ಅವ್ರ ಮಾತು ಕೇಳಿಸಿ ನಾವು ಆಡಳಿತವನ್ನು ನಡೆಸಕ್ಕಾಗಲ್ಲ. ಕನ್ನಡದ ವಿಚಾರ ಬಂದತ್ತೆ, ಕನ್ನಡ ನೆಲ ಜಲ ವಿಚಾರದ ಬಂದತ್ತಾಗ ಕಾಂಪ್ರಮೈಸ್ ಅನ್ನ ಪ್ರಶ್ನೆ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾದಂತ ನಿರ್ಧಾರವನ್ನು ಹೇಳಿದ್ರೆ, ಕನ್ನಡದ ವಿಚಾರದೊಳಗ ನೋ ಕಾಂಪ್ರಮೈಸ್. ಯಾರು ಬಂದ್ರು ಏನ್ ಬಂದ್ರು ನಾವು ಕೇರ್ ಮಾಡಂತ ಪ್ರಶ್ನೆ ಇಲ್ಲ. ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ. ಪದೇ ಪದೇ ಈ ರೀತಿ ಪುಂಡಾಟಿಕೆ ಮಾಡ್ತಾ ಇದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? MES ಮತ್ತೆ ಮಹಾರಾಷ್ಟ್ರ ಪದೇ ಪುಂಡಾಟ ಮಾಡೋದು. ಕನ್ನಡ ವಿಚಾರದಾಗ ಕನ್ನಡಿಗರು ಬಹಳ ಸೌಮ್ಯರು ಮತ್ತು ಸಮಾಧಾನದ ಇರುವಂತವ್ರು. ಕನ್ನಡ ವಿಚಾರಕ್ಕೆ ಬಂದತ್ನಾಗ ಯಾವುದು ಪ್ರಶ್ನೆ ಮಾಡಂತ ಪ್ರಶ್ನೆ ಇಲ್ಲ. ಅದಕ್ಕೆ ಕಠಿಣವಾದ ಕ್ರಮ ಸರ್ಕಾರನೇ ತಗೊಂತೈತಿ. ಎಚ್ಚರಿಕೆ 100% ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ತಾವು ಈ ಒಂದು ಗಡಿ ಭಾಗದಲ್ಲಿ ಕನ್ನಡ ಬೋರ್ಡ್ಗಳನ್ನ ಕಡ್ಡಾಯವಾಗಿ ಹಾಕ್ಲಿಕ್ಕೆ ಏನ್ ಕ್ರಮ ತಗೊಳ್ತೀವಿ? ಕಡ್ಡಾಯ ಇಡೀ ರಾಜ್ಯ, ಗಡಿ ಭಾಗ, ಮಧ್ಯಭಾಗ, ಒಳಭಾಗ ಅಂತ ಏನಿಲ್ಲ. ನಮ್ಮ ರಾಜ್ಯದ ಏನಿದೆ ಅಲ್ಲಿ ಎಲ್ಲ ಕಡೆನೂ ಕನ್ನಡ 60-40 ಬೋರ್ಡ್ ಅನ್ನು ಮಾಡೇ ಮಾಡ್ತೀವಿ, ಹಾಕ್ತೀವಿ. ಮಹಾರಾಷ್ಟ್ರ ಸಚಿವರು ಒಂದು ಸಭೆಯನ್ನು ಮಾಡಿ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಈ ಒಂದು ವಿಧೇಯಕವನ್ನ ಚಾಲೆಂಜ್ ಮಾಡಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರೋ. ವಿಧೇಯಕವನ್ನ ಚಾಲೆಂಜ್ ಮಾಡಕ್ಕೆ ಅವ್ರು ಯಾರು? ಮಹಾರಾಷ್ಟ್ರದವ್ರು ಯಾರು? ನಾವು ದೇಶದೊಳಗೆ ಮಾಡಿ ಅಂತ ಹೇಳಿದಿಲ್ಲ, ನಮ್ಮ ಕರ್ನಾಟಕದೊಳಗೆ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಅದನ್ನು ಪ್ರಶ್ನೆ ಮಾಡಕ್ ಮಹಾರಾಷ್ಟ್ರದ ಯಾರು? ನಮ್ಮ ರಾಜ್ಯದ ಜನರು ಪ್ರಶ್ನೆ ಮಾಡಿದ್ರೆ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಇವ್ರು ಯಾರು? ಇವರು ತಮ್ಮ ಕೆಲಸ ತಾವು ಮಾಡಲಿ, ತಮ್ಮ ರಾಜ್ಯದ ಬಗ್ಗೆ ಚಿಂತನೆ ಮಾಡಲಿ. ನಮ್ಮ ರಾಜ್ಯದ ಬಗ್ಗೆ ಚಿಂತನೆ ಮಾಡಕ್ ಅವಶ್ಯಕತೆ ಇಲ್ಲ. ಈ ರಾಜ್ಯದೊಳಗೆ ನಮ್ಮ ಜನ ಇದ್ದಾರೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ನಾವಿದ್ದೀವಿ. ಆ ಭಾಷೆದ ವಿಚಾರದಾಗ, ಗಡಿ ವಿಚಾರದಾಗ ನಾವು ಚಿಂತೆ ಮಾಡ್ತೀವಿ. ಇವಿಷ್ಟು ಸಚಿವ ತಂಗಡಿಗರ ಮಾತಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ಕನ್ನಡ 60-40 ಏನು ರೂಲ್ ಅನ್ನ ತಂದಿದ್ದೇವೆ ಅದನ್ನ ಕಡ್ಡಾಯವಾಗಿ ಜಾರಿ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಜೊತೆಗೆ MES ಪುಂಡರ ವಿರುದ್ಧ ಕಾನೂನು ಕ್ರಮ ಕೂಡ ಮುಂದಾಗ್ತವೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಾನಂದ, ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.